ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ನಾಮ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಕೇವಲ ಪರಮೇಶ್ವರನೊಬ್ಬನೇ ಇರಬೇಕು. ನಿಜವಾಗಿಯೂ ಭಗವಂತನಿಗೆ ನಮ್ಮ ಪ್ರೇಮದ ಹೊರತಾಗಿ ಬೇರೆ ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ. ಆ ಪ್ರೇಮವು ಒಳಗಿನಿಂದಲೇ ಬರಬೇಕಾಗುತ್ತದೆ. ಆದರೆ ಭಗವಂತನ ವಿಷಯದಲ್ಲಿ ನಿಜವಾದ ಪ್ರೇಮವು ನಿರ್ಮಾಣವಾಗುವುದಿಲ್ಲ ಎಂಬುದೇ ನಮ್ಮ ಅನುಭವವಾಗಿರುತ್ತದೆ. ನಮಗೆ ಭಗವಂತನನ್ನು ಪ್ರೇಮದಿಂದ ಕರೆಯಲಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ಅದು ಅವನಿಗೆ ಹೀಗೆ ಕೇಳಿಸುತ್ತದೆ. ಸಹವಾಸದಿಂದ ಪ್ರೇಮ ಬೆಳೆಯುತ್ತದೆ. ಉಗಿ ಬಂಡಿಯ 4 ಗಂಟೆಗಳ ಸಹವಾಸದಿಂದ ಪ್ರೇಮ ನಿರ್ಮಾಣವಾಗುತ್ತದೆ ಎಂದ ಮೇಲೆ ನಾಮ ಸ್ಮರಣೆಯೊಂದಿಗೆ ಪ್ರೇಮವೇಕೆ ನಿರ್ಮಾಣವಾಗುವುದಿಲ್ಲ? ದೇಹದೊಂದಿಗೆ ಅನಂತ ಜನ್ಮಗಳ ಸಹವಾಸವಿರುತ್ತದೆ. ಆದ್ದರಿಂದ ದೇಹದ ಮೇಲೆ ಪ್ರೇಮ ಉಂಟಾಗಿ ದೇಹ ಬುದ್ಧಿ ನಿರ್ಮಾಣವಾಗುತ್ತದೆ. ನಾಮದ ಸಹವಾಸವನ್ನು ಕೂಡ ಬಹಳಷ್ಟು, ಅಂದರೆ ನಿರಂತರ ಮಾಡಬೇಕು. ಅಂದರೆ ವಿಷಯಗಳ ಮೇಲಿನ ಹಾಗೂ ದೇಹದ ಆಸಕ್ತಿ ಕಡಿಮೆಯಾಗಿ ನಾಮದ ಮೇಲೆ ಪ್ರೇಮ ಉಂಟಾಗುತ್ತದೆ. ಹೆಂಡತಿ ಮಕ್ಕಳ ಪ್ರೇಮಕ್ಕಾಗಿ ನಾವು ಎಷ್ಟು ತ್ಯಾಗ ಮಾಡುತ್ತೇವೆ. ಅಂದ ಮೇಲೆ ಭಗವಂತನ ಶಾಶ್ವತ ಸುಖಕ್ಕಾಗಿ ನಾವು ಕ್ಷುದ್ರ ವಾಸನೆಗಳ ತ್ಯಾಗ ಮಾಡಬಾರದೆ? ನಾಮ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಕೇವಲ ಪರಮೇಶ್ವರನೊಬ್ಬನೇ ಇರಬೇಕು. ಬೇರೆ ಯಾವುದೇ ವೃತ್ತಿ ಏಳಬಾರದು. ಇದೇ ನಿಜವಾದ ನಾಮಸ್ಮರಣೆಯಾಗಿರುತ್ತದೆ. ವಿಕಾರಗಳೇನು ಮೂಲತಃ ಉಪೇಕ್ಷಣೀಯವಾದವುಗಳಲ್ಲ. ಅವುಗಳನ್ನು ಭಗವಂತನೇ ಕೊಟ್ಟಿರುತ್ತಾನೆ. ಆದ್ದರಿಂದ ಜೀವನದಲ್ಲಿ ಅವುಗಳಿಗೂ ಯೋಗ್ಯ ಸ್ಥಾನ ಇರಲಿಕ್ಕೆ ಬೇಕು. ಇಷ್ಟೇ ಅಲ್ಲದೆ ವ್ಯವಹಾರದಲ್ಲಿ ವಿಕಾರಗಳ ಅವಶ್ಯಕತೆ ಇರುತ್ತದೆ. ಆದರೆ ನಾವು ಆ ವಿಕಾರಗಳನ್ನು ಸ್ವಾಮಿತ್ವದಿಂದ ಉಪಯೋಗಿಸಲು ಕಲಿಯಬೇಕು. ವಿಕಾರಗಳು ನಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ರಾಜಗಿರಿ ಅಥವಾ ನೆಲಗಡಲೆ ಕಾಳುಗಳು ಕೂಡಿದಾಗ ಅವುಗಳನ್ನು ಬೇರೆ ಮಾಡಬೇಕಾಗಿದ್ದರೆ ಅವುಗಳಲ್ಲಿಯ ಒಂದನ್ನು ಆರಿಸಿ ತೆಗೆದರೆ ಇನ್ನೊಂದು ತಾನಾಗಿಯೇ ಉಳಿದುಕೊಂಡು ಬಿಡುತ್ತದೆ. ಇಷ್ಟೇ ಅಲ್ಲದೆ ಅವುಗಳಲ್ಲಿ ಆರಿಸಿ ತೆಗೆಯಲು ಸುಲಭವಾದದ್ದನ್ನೇ ನಾವು ಆರಿಸಿ ತೆಗೆಯುತ್ತೇವೆ. ಅದರಂತೆ ತೆಗೆದುಕೊಳ್ಳಲು ಸುಲಭವಾದ ಭಗವಂತನ ನಾಮವನ್ನೇ ತೆಗೆದುಕೊಳ್ಳುತ್ತಾ ಹೋದರೆ ವಿಷಯಗಳು ತಾವಾಗಿಯೇ ಬೇರೆ ಆಗುತ್ತವೆ. ನೆಲೆಗಡಲೆ ಕಾಳು ಆರಿಸಿ ತೆಗೆಯುವಾಗ ಅವುಗಳಿಗೆ ಸ್ವಲ್ಪ ರಾಜಗಿರಿ ಕಾಳು ಹತ್ತಿದರೂ ನಾವು ಅವುಗಳನ್ನು ಝಾಡಿಸಿ ತೆಗೆಯುತ್ತೇವೆ. ಅದರಂತೆ ಭಗವಂತನ ಅನುಸಂಧಾನದಲ್ಲಿ ಬೇಡವಾಗಿದ್ದರೂ ಸ್ವಲ್ಪ ವಿಷಯ ಬಂದೇ ಬರುತ್ತದೆ. ಆದರೆ ಅದನ್ನು ಆಸಕ್ತಿಯಿಂದ ಅನುಭವಿಸದಿದ್ದರೆ ಅದು ನಮಗೆ ಬಾಧಕವಾಗಲಾರದು. ಸರ್ವ ಸಂತರ ಹೇಳಿಕೆಯು ಒಂದೇ ಆಗಿರುತ್ತದೆ. ಅದೇನೆಂದರೆ, ನೀನು ಭಗವಂತನ ಅನುಸಂಧಾನ, ಅಂದರೆ ಸ್ಮರಣೆಯನ್ನು ಇಟ್ಟುಕೋ. ಅದರಿಂದ ನಿನಗೆ ಸತ್ಯದ ಜ್ಞಾನವಾಗುತ್ತದೆ. ಭಗವಂತನ ಅನುಸಂಧಾನದ ತಾತ್ಪರ್ಯವೇನೆಂದರೆ, ಉಳಿದ ವಿಷಯಗಳ ಕಡೆಗೆ ದುರ್ಲಕ್ಷ್ಯವಾದರೂ ನಡೆಯುತ್ತದೆ. ಆದರೆ ಭಗವಂತನ ವಿಸ್ಮರಣೆ ಆಗಬಾರದು. ಭಗವಂತನ ಅನುಸಂಧಾನವನ್ನು
ಯಾರು ಹೇಗೆ ಇಡುತ್ತಾರೆ ಎಂಬುದಕ್ಕೆ ನಿಯಮವಿರುವುದಿಲ್ಲ. ಕೆಲವರು ಪೂಜೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ಭಜನೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ನಾಮ ಸ್ಮರಣೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ಚಿತ್ರಕಲೆಯಲ್ಲಿಯೂ ಕೂಡ ಇಟ್ಟುಕೊಳ್ಳುತ್ತಾರೆ. ಭಗವಂತನ ಅನುಸಂಧಾನವನ್ನು ನಮ್ಮ ಧ್ಯೇಯವನ್ನಾಗಿ ಇಟ್ಟುಕೊಳ್ಳಬೇಕು ಹಾಗೂ ಅದಕ್ಕನುಸಾರವಾಗಿ ಉಳಿದ ಸಂಗತಿಯನ್ನು ಮಾಡಬೇಕು. ಬಾಯಲ್ಲಿ ಅಖಂಡ ರಾಮನಾಮ, ಅಂತಃಕರಣದಲ್ಲಿ ಅನುಸಂಧಾನ, ಇದೇ ಸಂಪೂರ್ಣ ಪರಮಾರ್ಥವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.